ತಾಲೂಕಿನ ರಾಮತ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವ ದಿದ್ದಿಗಿ ಗ್ರಾಮದಲ್ಲಿ 3 ತಿಂಗಳಿನಿಂದ ಕುಡಿಯುವ ನೀರಿನ ಹಾಹಾಕಾರವಾಗಿದ್ದು, ಗ್ರಾಮದ ಜನ ಆಕ್ರೋಶಗೊಂಡು ಪಿಡಿಒ ಮೋಹಿನ್ ಪಾಷರನ್ನ 11 ಗಂಟೆಯಿಂದ 3 ಗಂಟೆ ತನಕ ದಿಗ್ಬಂಧನ ಹಾಕಿದ ಪ್ರಸಂಗ ಮಂಗಳವಾರ ಜರುಗಿದೆ. ದಿದ್ದಿಗಿ ಗ್ರಾಮದ ಹಿರೇಹಳ್ಳದಿಂದ ಗ್ರಾಮ ಪಂಚಾಯತ್ ವತಿಯಿಂದ ಕುಡಿಯುವ ನೀರು ಪೂರೈಸಲಾಗುತ್ತೆ. ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಬಿಲ್ ಮಾಡಲಾಗಿದೆ. ಆದರೆ ಗ್ರಾಮಸ್ಥರಿಗೆ ಸರಿಯಾಗಿ ನೀರು ಬಾರದೆ ಇರೋದ್ರಿಂದ ಗ್ರಾಮಸ್ಥರು ಆಕ್ರೋಶಕ್ಕೆ ಕಾರಣವಾಗಿದೆ. ಜೆಜೆಎಂ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬಿಲ್ ಮಾಡಲಾಗಿದೆ. ಆದರೆ 3 ತಿಂಗಳಿನಿಂದ ಜನರಿಗೆ ನೀರು ಇಲ್ಲ. ಇದರಿಂದ ಬಹಳ ತೊಂದರೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಇಒಗೆ ಲಿಖಿತ ರೂಪದಲ್ಲಿ ದೂರು ಕೊಟ್ಟರೂ ಕೂಡ ತಾಲೂಕು ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂದಿದೆ. ದೂರಿಗೆ ಸ್ಪಂದನೆ ಮಾಡದ ಕಾರಣ ಗ್ರಾಮಸ್ಥರೆಲ್ಲರೂ ಸೇರಿ ನೀರು ಬಿಡುವ ತನಕ ಪಿಡಿಒ ಅವರನ್ನ ಬಿಡೋದಿಲ್ಲ ಎನ್ನುವ ತೀರ್ಮಾನ ಮಾಡಿ ಪಿಡಿಒ ಅವರನ್ನ ತಾತಪ್ಪನ ಕಟ್ಟೆ ಹತ್ತಿರ ಕೂಡಿಸಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಮೌನೇಶ್ ಮಾಧ್ಯಮಕ್ಕೆ ತಿಳಿಸಿದರು. ನಂತರ ಪಿಡಿಒ ಮೋಹಿನ್ ಪಾಷಾ ಮಾತನಾಡಿ, ಪೈಪ್ಲೈನ್ ಹಾಕಿ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ವಿದ್ಯುತ್ ಸಮಸ್ಯೆ ಹಾಗೂ ನೀರಿನ ಪ್ರಮಾಣ ಹಳ್ಳದಲ್ಲಿ ಕಡಿಮೆಯಾಗಿರೋದ್ರಿಂದ ಈಗ ನೀರಿನ ಸಮಸ್ಯೆ ತಲೆದೋರಿದೆ. ಇನ್ನು ಮುಂದೆ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪಿಡಿಒ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಂಚಾಯತಿ ಬರಕತ್ತೆ ಏಟನ್ನು ಸಾಕಾಗತ್ತೆ ನೋಡಕತ್ತೀವಿ ನಾವು. ಏನಂದ್ರೆ ಈಗ ನೀರಿನ ಬಂದಿಲ್ಲ ಅಂತ ನಾವು ಅದಕ್ಕೆ ಬಂದಿವಿ. ನೋಡ್ತೀವಿ ಈಗ ಸದ್ಯ ಎಲ್ಲಿ ಬಂದಿಲ್ಲ ಹೇಳ್ಬರ್ರಿ. ನೀವು ಮಾಡ್ತೀರ